ಏನು ಮಯೂರಿ ಅವರೇ ತುಂಬ ಖುಷಿಯಾಗಿದ್ದೀರಾ? ಏನು ಸಮಾಚಾರ? ಖುಷಿಯಾಗದೇ ಇರುತ್ತೆ ಹರ್ಷ. ಇಂಥ ದಿನಕ್ಕೋಸ್ಕರ ನಾನು ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ? ಹಾಗಾದರೆ ಏನೋ ಸಿಹಿ ಸುದ್ದಿನೇ ಇರುತ್ತೆ. ಅದೇನು ಅಂತ ಕೇಳ್ಬೋದಾ? ಖಂಡಿತವಾಗ್ಲೂ ಹರ್ಷ. ಖುಷಿ ವಿಚಾರನ ಹತ್ರದವ್ರ ಹತ್ರ ಹಂಚ್ಕೊಂಡ್ರೆ ಡಬಲ್ ಆಗತ್ತಂತೆ. ಕೇಳು, ನನ್ನ ಸೌತಿ ಅಮೃತ ಹೆಣ ಆಗೋ ಅಂತಕ್ಕೆ ಬಂದಿದ್ದಾಳೆ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಇದಕ್ಕಿಂತ ಬೇರೆ ಖುಷಿ ಬೇಕಾ? ಏನು ಹೇಳ್ತಿದ್ಯಾ ಮಯೂರಿ? ಹ್ಞೂ ಮತ್ತೆ. ಅಬ್ಬಾ, ಇಷ್ಟು ಖುಷಿ ನನ್ನ ಜೀವನದಲ್ಲಿ ಇವತ್ತುವರೆಗೂ ಆಗಿರಲಿಲ್ಲ. ಇಂಥದ್ದೊಂದು ದಿನ ಬರುತ್ತೆ ಅಂತ ನನ್ನ ಕನಸಲ್ಲೂ ಎಣಿಸಿರಲಿಲ್ಲ ಹರ್ಷ. ಅಂತೂ ಆ ದೇವ್ರು ಕಂಡುಬಿಟ್ಬಿಟ್ಟ. ನಾನಿವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಹರ್ಷ? ಅಯ್ಯೋ ಅದನ್ನೆಲ್ಲ ಬಿಡು ಮಯೂರಿ, ಮೊದಲು ಅಮೃತಾಗಿ ಏನಾಯ್ತು ಅಂತ ಹೇಳು. ನೀನು ಊಹೆನೂ ಮಾಡೋಕ್ಕಾಗದೇ ಇರೋಂಥ ಘಟನೆ ನಡೆದಿದೆ ಹರ್ಷ. ಅರ್ಜುನ್ ಅಮೃತಗೆ ಚಾಕುವಿಂದ ಚುಚ್ಚಿಬಿಟ್ಟಿದ್ದಾನೆ. ಏನಂತೆ? ಸಾಧ್ಯನೇ ಇಲ್ಲ. ಅರ್ಜುನ್ ಹೀಗೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನನಗೂ ನಂಬೋಕ್ಕೆ ಕಷ್ಟ ಆಯಿತು ಹರ್ಷ. ಆದರೆ ಇದೇ ಸತ್ಯ. ಅರ್ಜುನ್ ಅಮೃತಗೆ ಚಾಕುವಿಂದ ಚುಚ್ಚಿದ್ದಾನೆ. ಈ ವಿಷಯ ಪೊಲೀಸವ್ರಿಗೂ ಗೊತ್ತಾಗಿದೆ. ಆ್ಯಕ್ಚುಲಿ ಅರ್ಜುನ್ ಅಮೃತಗೆ ಚುಚ್ಚಿರೋ ವಿಡಿಯೋನ ಪೊಲೀಸವರೇ ನಮಗೆ ತೋರಿಸಿದ್ರು. ಅಲ್ಲಿವರೆಗೂ ನಾವು ನಂಬಿರಲಿಲ್ಲ. ಇನ್ನು ಮೇಲೆ ಆ ಅಮೃತಗೆ ದೇವ್ರೇ ಗತಿ. ಏನು ಮಯೂರಿ, ಏನು ಇಷ್ಟೊಂದು ಸಂಭ್ರಮ ಪಡ್ತಾ ಇದೆಯಾ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಏನು ಪರಿಣಾಮ ಆಗುತ್ತೆ ಹರ್ಷ? ಆ ಅಮೃತ ಸಾಯ್ತಾಳೆ, ಅರ್ಜುನ್ ನನ್ನೋನಾಗ್ತಾನೆ. ಹೇ ದಡ್ಡಿ, ಅಮೃತನ ಅರ್ಜುನೇ ಕೊಂದಿದ್ದಾನೆ ಅಂದಮೇಲೆ ಅರ್ಜುನ್ ಜೈಲು ಸೇರ್ತಾನೆ, ಗೊತ್ತಾ ನಿನಗೆ? ಕರ್ಣ, ಸಾಕು ಸುಮ್ಮನಿರು. ತೋಳ ಹಳ್ಳಿಗೆ ಬಿದ್ದರೆ ಆಳ್ಗೊಂದು ಕಲ್ಲಂತೆ. ಹಾಗೆ ಯಾರ್ದೋ ಮಾತು ಕಟ್ಕೊಂಡು ಅನ್ಯಾಯವಾಗಿ ನನ್ನ ಮೊಮ್ಮಗನ ಮೇಲೆ ಬಾಯಿ ಬಂದಂಗೆ ಆರೋಪ ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ? ಅಮ್ಮ, ಸಾಕ್ಷಿನ ಖುದ್ದಾಗಿ ನೋಡಿದ ಮೇಲೂ ಮೊಮ್ಮಗನ ಪರ ವಹಿಸ್ಕೊಂಡು ನಿಂತಿದ್ಯಲ್ಲ, ಛೇ. ಮನೆ ಸೊಸೆನ ಈ ಸ್ಥಿತಿಗೆ ತಂದೋನ್ಮೇಲೆ ಅನುಕಂಪನ ಮಮಕಾರ ಇರಬೇಕು ಅತ್ತೆ, ಆದರೆ ಅಂಧವಿಶ್ವಾಸ ಇರಬಾರ್ದು.